ಬೆಂಗಳೂರು ಪೊಲೀಸರು ಪ್ರತ್ಯೇಕ 2 ರಾಬರಿ ಪ್ರಕರಣಗಳನ್ನು ಬೇಟೆಯಾಡಿದ್ದಾರೆ. ಯಾರೂ ಇಲ್ಲದ ಹೊತ್ತಲ್ಲಿ ಮೂಟೆ ಮೂಟೆ ಚಿನ್ನ ಬೆಳ್ಳಿ ಹೊತ್ಕೊಂಡು ಹೋದವರಿಗೆ ಖೆಡ್ಡ ತೋಡಿದ್ದಾರೆ. ಕಾಶಿ ಯಾತ್ರೆಗೆ ಹೋಗಿದ್ದಾಗ ಕಳ್ಳರ ಕರಾಮತ್ತು. ಲಾಕರ್ ಹೊತ್ತೊಯ್ದ್ರು, ಚಿನ್ನವನ್ನ ಮೂಟೆ ಕಟ್ಟಿದ್ರು. ಒಂಟಿ ಮನೆ, ಬೀಗ ಹಾಕಿದ್ದ ಮನೆ ಅಥವಾ ಜನರ ಸುಳಿವೆ ಇಲ್ಲದ ಮನೆಗಳಿದ್ರೆ ಸ್ವಲ್ಪ ಹುಷಾರಾಗಿರಿ. ಮನೆಗೆ ಬೀಗ ಹಾಕಿ ಹೋಗೋದಕ್ಕೂ ಮೊದಲು 10 ಬಾರಿ ಯೋಚನೆ ಮಾಡಿ. ಯಾಕಂದ್ರೆ ಇಂಥ ಮನೆಗಳೇ ಕಳ್ಳರ ಮೇನ್ ಟಾರ್ಗೆಟ್. ಜನರ ಸುಳಿವಿಲ್ಲ ಅನ್ನೋದು ಗೊತ್ತಾದ್ರೆ ಸಾಕು, ಕಣ್ಮುಚ್ಚಿ ಬಿಡೋದ್ರೊಳಗೆ ಗುಡಿಸಿ ಗುಂಡಾಂತರ ಮಾಡ್ತಾರೆ. ಈಗ ಬೆಂಗಳೂರಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ಕಾಶಿಗೆ ಹೋಗಿದ್ದ ಕುಟುಂಬಸ್ಥರು ವಾಪಸ್ ಬಂದು ನೋಡೋದ್ರೊಳಗೆ ಇಡೀ ಮನೆಯನ್ನೇ ಕ್ಲೀನ್ ಕೃಷ್ಣಪ್ಪ ಮಾಡಿದ್ದಾರೆ. ಮಾರ್ಚ್ 26ನೇ ತಾರೀಕು ಬ್ಯಾಡರಹಳ್ಳಿ ಸಿಂಡಿಕೇಟ್ ಲೇಔಟ್ನಲ್ಲಿ ಕಳ್ಳರು ಭರ್ಜರಿ ಬೇಟೆಯಾಡಿದ್ರು. 2-3 ದಿನದಿಂದ ಇಡೀ ಏರಿಯಾವನ್ನ ರೌಂಡ್ಸ್ ಹೊಡೆಯುತ್ತಿದ್ದವರು ಈ ಮನೆಯ ಮೇಲೆ ಕಣ್ಣು ಹಾಕಿದ್ರು. ಯಾಕಂದ್ರೆ ಕುಟುಂಬಸ್ಥರೆಲ್ಲ ಕಾಶಿಗೆ ಹೋಗಿದ್ರು. ಹೀಗಾಗಿ ಮನೆಯ ಗೇಟ್ ಬಳಿಯೇ ಹಾಲು ಹಾಗೂ ಪೇಪರ್ ಬಿದ್ದಿದ್ವು. ಇದನ್ನ ನೋಡ್ತಿದ್ದಂತೆ ಕಳ್ಳರಿಗೆ ಪಕ್ಕ ಆಗೋಗಿತ್ತು. ಇದೇ ಮನೆಯಲ್ಲದೆ ದರೋಡೆ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ಕತ್ತಲ ರಾತ್ರಿ ಮನೆಗೆ ನುಗ್ಗಿದವರು ಇಡೀ ಲಾಕರ್ ಒಡೆಯೋದಕ್ಕೆ ನೋಡಿದ್ದಾರೆ. ಆದರೆ ಏನೇ ಮಾಡಿದ್ರೂ ಆಗದಿದ್ದಾಗ ಲಾಕರ್ ಅನ್ನೇ ಹೊತ್ತೊಯ್ದು 70 ಲಕ್ಷ ಮೌಲ್ಯದ ಅರ್ಧ ಕೆಜಿ ಚಿನ್ನ, 1.5 ಲಕ್ಷ ನಗದು ಮತ್ತು 750 ಗ್ರಾಂ ಬೆಳ್ಳಿಯನ್ನ ಗಂಟು ಮೂಟೆ ಕಟ್ಟಿದ್ರು. ಇದ್ಯಾವುದರ ಸುಳಿವು ಇಲ್ಲದ ಕುಟುಂಬಸ್ಥರು ತೀರ್ಥಯಾತ್ರೆ ಮುಗಿಸಿ ಬರ್ತಿದ್ದಂತೆ ಬಿಗ್ ಶಾಕ್ ಆಗಿತ್ತು. ಕಳ್ಳತನ ಆಗಿದ್ದು ಗೊತ್ತಾಗ್ತಿದ್ದಂತೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಹೀಗಾಗಿ ತನಿಖೆ ಶುರು ಮಾಡಿದ ಖಾಕಿ ಪಡೆ 3 ಖದೀಮರ ಕೈಗೆ ಕೋಣ ತೊಡಿಸಿದ್ದಾರೆ. ಅಂದಾಜು 64.73 ಲ್ಯಾಕ್ಸ್ದು ಗೋಲ್ಡ್, ಸಿಲ್ವರ್ ಮತ್ತು ಕ್ಯಾಶ್ ರಿಕವರಿ ಆಗಿದೆ. ಇದರಲ್ಲಿ ಕೂಡ 2 ಆರೋಪಿಯವರು, ಅದರಲ್ಲಿ ಒಬ್ಬ ಆರೋಪಿ ಮೇಲೆ 40 ಕೇಸ್ ಇದೆ. ಬೆಂಗಳೂರು ಸುತ್ತಮುತ್ತ ಮತ್ತು ತುಮಕೂರು ಡಿಸ್ಟ್ರಿಕ್ಟಲ್ಲಿ ಒಬ್ಬ ಆರೋಪಿಯವರು ಸಿಗಬೇಕು. ಒಬ್ಬ ಅಥವಾ ಇಬ್ಬರು, ಸದ್ಯಕ್ಕೆ ಒಬ್ಬಂದು ಹೆಸರು ಗೊತ್ತಾಗಿದೆ. ಬಂಗಾರ ಆಗಿದ್ರೆ ಮುಟ್ಟಲ್ಲ, ಬೆಳ್ಳಿ ಕಂಡ್ರೆ ಬಿಡಲ್ಲ. ಭೂಮಿ ಮೇಲೆ ಎಂತೆಂಥ ಕಳ್ಳರಿದ್ದಾರೆ ನೋಡಿ. ಬ್ಯಾಡರಹಳ್ಳಿಯಲ್ಲೇ ಚಿನ್ನದ ಮೂಟೆಯನ್ನೇ ದರೋಡೆ ಮಾಡಿದ್ರೆ, ಬಾಗಲಗುಂಟೆಯಲ್ಲಿ ರಾಶಿ ರಾಶಿ ಚಿನ್ನಾಗಿದ್ರೂ ಮುಟ್ಟಿಲ್ಲ. ಇವರೊಂಥರ ಡಿಫರೆಂಟ್ ಕಳ್ಳರು. ಏಪ್ರಿಲ್ 27ನೇ ತಾರೀಕು ಹೆಸರಘಟ್ಟ ಮುಖ್ಯ ರಸ್ತೆಯಲ್ಲಿರೋ MB ಜ್ಯುವೆಲ್ಲರ್ಸ್ನ ಗೋಡೆ ಕೊರೆದು ಒಳನುಗ್ಗಿದ್ರು. ಈ ವೇಳೆ ರಾಶಿ ರಾಶಿ ಚಿನ್ನಾಗಿದ್ರು ಮುಟ್ಟದ ಖದೀಮರು 70 ಕೆಜಿ ಬೆಳ್ಳಿ ಜೊತೆ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಕದ್ದು ಎಸ್ಕೇಪ್ ಆಗಿದ್ರು. ಇವರ ಹಿಂದೆ ಬಿದ್ದ ಪೊಲೀಸರು ಈಗ ಕಂಬಿ ಹಿಂದೆ ತಳ್ಳಿದ್ದಾರೆ. 70 ಕೆಜಿ ಸಿಲ್ವರ್ ಒಂದು ಅಂಗಡಿಯಿಂದ ಕಳ್ಳತನಾಗಿತ್ತು. ಸಾಕಷ್ಟು ಚರ್ಚೆ ಆಯಿತು. ಯಾಕೆಂದರೆ ಗೋಡೆ ಹಿಂದ್ಗಡೆಯಿಂದ ಗೋಡೆ ಬ್ರೇಕ್ ಮಾಡಿ ಎಂಟ್ರಿ ಆಗಿ ಈ ಥರ ಮಾಡಿದರು. ಬಟ್ ನಮ್ಮ ಪೊಲೀಸವರು ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಆಧಾರದ ಮೇಲೆ 3 ಜನಗೆ ಅರೆಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಕಳ್ಳಕಾಕರ ಹಾವಳಿ ಮಿತಿ ಮೀರ್ತಿದ್ದು ಪೊಲೀಸರು ಬೆಂಡೆತ್ತಿ ಬ್ರೇಕ್ ಹಾಕುವ ಕೆಲಸ ಮಾಡಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.